ಏನಂತ MB ಸಿಂಗಿಗೆ ಏನಂತ ರಾತ್ರಿ ಹೋಗಿ ಹೋಗ್ತಿದ್ದು ಬಸ್ಸಲ್ಲಿ. ಹೌದಾ? ಅಷ್ಟು ನೀವು ಸರ್ಕಸ್ ಮಾಡಿ ಅವರಿಗೆ ಕ್ಯಾರಿಕೇಚರು ಆಮೇಲೆ ಕಾಮಿಕ್ ಸ್ಟ್ರಿಪ್ಸ್ ಎಲ್ಲ ಬರ್ದಿದ್ದೀರಿ. ನಿಮ್ಗೆ ಇಷ್ಟವಾದ ಮಾಧ್ಯಮ ಯಾವ್ದು? ಲೆಟರಿಂಗ್ ಬರ್ದಿದ್ದೀರಿ, ವಿನ್ಯಾಸ ಮಾಡಿದ್ದೀರಿ, ನಿಮ್ಗೆ ಯಾವ್ದು ಇಷ್ಟ ಅಂತ ಏನಾರು ಇದೆ? ಹಾಗೆಲ್ಲ ಎಲ್ಲರೂ ಇಷ್ಟನೇ. ಇದು ನಮ್ಮ ಮಿಸ್ಟರ್ ಇದು ಅವರು ನೋಡಿದಾರ, ಗಮನಿಸಿದಾರ? ಯಾರು ಈ ಮೂಲ ವ್ಯಕ್ತಿ ಅವರ ಕೈಗೆ ಹೋಗಿದೆ? ಇಲ್ಲ, ಇದು ಇಂಡಿಯನ್ ಕ್ಯಾರಿಕೇಚರ್ ಸ್ಪರ್ಧೆ ನಡೀತದೆ, ನಮ್ಮ ಇದು ನಡೀತದೆ ಒಂದು. ಎಲ್ಲಿ? ಪ್ರತಿ ತಿಂಗಳು ನಡೀತದೆ. ಆ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಅದೇ ಅದು ಇಲ್ಲೇ ನಿಮ್ಮ ಯಾವುದೋ ಒಂದು ಮಾಡಿದ್ರ. ಇದು ನಿಮ್ಮ ಫೋಟೋಗ್ರಫಿ ಅಂತ ತಗೊಂಡು ರೆಫರೆನ್ಸ್ ತಗೊಂಡು ಮಾಡಿದ್ದೆ ಫೋಟೋಶಾಪ್? ಬೇಕೇ ಬೇಕಲ್ಲ ಅದು, ಇಲ್ದಿರ ನಂಗೆ ಹೆಂಗೆ ಗೊತ್ತು. ನೆಕ್ಸ್ಟ್ ನೋಡೋದು ಹೇಗೆ ಮಾರೆ, ನೆಕ್ಸ್ಟ್ ನನಗೆ ಗೊತ್ತಾಗಲ್ಲ ಅವರು. ಮಹಾತ್ಮ ಗಾಂಧಿ ಅಲ್ಬೇಡ, ಈ ಕಡೆ ಓಪನ್ ಮಾಡ್ತೀನಿ. ಅದು ನಿಲ್ಲಿಸ್ಬೋದಲ್ಲ ನೀವು? ಇದೆಲ್ಲ ನೀವು ನನಗೆ ಒಂದು ಕೆಲಸ ಮಾಡೋಣ, ಇದನ್ನೆಲ್ಲ ಸ್ಯಾಂಪಲ್ ಅಲ್ಲಿ ತೋರಿಸ್ತೀನಿ ನಾನು. ಅಲ್ಲಿ ತೋರಿಸ ಆಫೀಸ್ ಆಯ್ತು. ಹಾಗೆ ನಿಮ್ಮ ಮೇಡಮ್ ಅವರು ಇದ್ದಾರೆ ನೋಡಿ. ಮತ್ತೆ ನಿಮ್ಮ ಚಿತ್ರಗಳು ಇದೆಲ್ಲ ಬೊಂಬೆಗಳೆಲ್ಲ ನಿಮ್ಮ ಬಾಡಿಗೆಯವರ ಮನೆ ಇದ್ದ ಇದೆಲ್ಲ ಬೊಂಬೆಗಳೆಲ್ಲ ನೀವು ಇಟ್ಟುಕೊಂಡಿದ್ದೀರಿ. ನೀವೀಗ ಮಣಿಪಾಲದಲ್ಲಿ ಕೊಂಡ ಮನೆಯನ್ನು ಯೂಸ್ ಮಾಡಿದ್ದೀರಿ. ನೀವು ಈಗ ಪ್ರತಿದಿನ ಆಫೀಸಿಗೆ ಹೇಗೆ ಹೋಗ್ತೀರಿ? ನೀವು ನಡ್ಕೊಂಡು ಹೋಗ್ತೀರಾ ಅಥವಾ ಕಾರಲ್ಲಿ ಹೋಗುದಾ? ಮಳೆ ಇಲ್ಲ. ಅದೇ ನಿಮ್ಮ ತಾಯಿಯವರು ಇಲ್ಲೇ ಇದ್ರಾ ತೀರಿ ಹೋದಾಗ? ಇದ್ರ ತಂದೆಯವರು ಮೊದಲೇ ಹೋಗಿದ್ರು? ಹೋಗಿದ್ರು. ಹೋಗು. ನೀವು ಬಾಡಿಗೆಯನ್ನು ಮನೆಯಲ್ಲಿ ಬಾಡಿಗೆ ತಗೊಂಡಿದ್ದೀರಿ. ಅವ್ರಿಗೆ ಚಾರ್ಜ್ ಒಂದು ಬಾಡಿಗೆ ಮನ್ನಾ ಮಾಡಿ ಹಾಗಾದ್ರೆ. ಎಷ್ಟು ಕೊಡ್ತಾರೆ ಇಲ್ಲಿ ಬಾಡಿಗೆ? 12,000 ಸಿಗ್ತಾರೆ. ಇದು ಗಿಟಾರ್ ಅವ್ರದ್ದೇ? ನೀವು ಗಿಟಾರ್ ನಿಮ್ಮ ಉಳಿದ ಹವ್ಯಾಸ ಏನು ನಿಮ್ದು? ಉಳಿದ ಹವ್ಯಾಸ ಸ್ವಲ್ಪ ಟೂರ್ ಹೋಗೋದಲ್ಲ, ಸ್ವಲ್ಪ ಹವ್ಯಾಸ ಇದೆ. ಎಲ್ಲಿ? ಕಾರಲ್ಲಿ? ಹಾಂ. ಹೇಗೆ, ಯಾವ ರೀತಿಯಲ್ಲಿ ಹೋಗ್ತೀರಿ ನೀವು? ಒಬ್ಬರೇ ಹೋಗ್ತೀರಾ? ಸೋಲೋ ಡ್ರೈವಾ ಹೇಗೆ? ಪ್ಯಾಕೇಜ್ ಎಲ್ಲ. ಎಲ್ಲೆಲ್ಲಿ ಹೋಗಿದ್ದೀರಿ ನೀವು? ವಿದೇಶಕ್ಕೆಲ್ಲ ಹೋಗಿದ್ದೀರಿ? ಥೈಲ್ಯಾಂಡ್. ಒಬ್ಬರೇ ಹೋಗಿದ್ದೀರಾ ಮನೆಯವರೆಲ್ಲ? ಫ್ರೆಂಡ್ಸ್ಗಳು. ನಿಮ್ಮ ವೈಫನ್ನೆಲ್ಲ ಕರ್ಕೊಂಡು ಹೋಗಿಲ್ಲ? ಅವರು ಇನ್ನೂ ಟೀಚಿಂಗ್ ಲೈನಲ್ಲಿ ಇದ್ದಾರೆ. ದುಬೈ ಟೂರ್ ಹೋಗೋದು ಮಾಡಿ. ಇದು ಕಾರ್ಟೂನ್ ಹಬ್ಬ. ನಿಮಗೆ ಮೆಚ್ಚಿನ ಸಂಪಾದಕರು ಅಂತ ಯಾರ್ಯಾರಿದ್ದಾರೆ? ಮೆಚ್ಚಿನ ಸಂಪಾದಕರು ಅಂತ ಹೇಳಿದ್ರೆ ನನಗೆ ಗುಲ್ವಾಡಿ ಅವರು ಕೊಟ್ಟ ಅಲ್ಲ ಹೇಳಿದ್ರೆ ಕಷ್ಟ ಆಗುತ್ತೆ. ಆದರೆ ನಿಮಗೆ ಹೆಚ್ಚು ನಿಮ್ಮನ್ನು ಒಳಗೆ ಇಂಟ್ರೊಡ್ಯೂಸ್ ಮಾಡಿದವರು ಗುಲ್ವಾಡಿಯವರು. ಇದಕ್ಕೆ ಒಂದು ಮ್ಯಾಗಝೀನಿಗೆ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ನನಗೆ ಒಳ್ಳೆ ಪಿಕಪ್ ಕೊಟ್ಟಿದ್ದೆ ಇವರು MB ಸಿಂಗ್ ಅಲ್ಲಿ ಇದರಲ್ಲಿರುವಾಗ, ಮಯೂರದಲ್ಲಿರುವಾಗ. ನನಗೆ ಆ ಒಂದು ವಾಣಿಜ್ಯ ಸಂಪದ ಅಂತೇಳಿ, ವಾಣಿಜ್ಯ ಸಂಪದ ಅಂತ ಹೇಳ್ತೇವೆ, ಒಂದು ವಿತ್ತ ಸಂಪದ. ವಾಣಿಜ್ಯ ಯಾವುದು? ವಿತ್ತ. ಪ್ರತಿ ವಾರ ಒಂದು ಚಿತ್ರ ಮಾಡಿಕೊಟ್ಟಿದ್ದು ಫ್ರಂಟಿಗೆ. ಆಗ ನೀವು ಟೀಚರ್ ಆಗಿದ್ರೆ? ಹೌದು.
ಅವ್ರಿಗೊಂದು ಸುಳ್ಳು ಹೇಳಿದ್ದೆ ನಾನು ಅವಾಗ ಏನಂತ? MB ಸಿಂಗಿಗೆ ಏನಂದ? ನಾನು ಬೆಂಗಳೂರಲ್ಲಿ ಇರೋದು ಅಂತ ಹೇಳಿ. ಯಾಕೆ ಅದು? ಯಾಕಂದ್ರೆ ನಾವು ಟೈಮಿಗೆ ಬಂದು ಚಿತ್ರ ಮಾಡಿಕೊಡ್ತಿದ್ರೆ ಅಂತ ಕೊಟ್ಟರ ಆ ವಿಷಯ ಹಾಗೆ ನಿಮಗೆ ಸೂಚನೆ ಕೊಟ್ಟಿದ್ರೆ ಯಾರಾದ್ರು? ಅದು ಈಗ ನಿಮ್ಗೆ ಯಾರು ಇಮೇಲಲ್ಲಿ ಕಳಿಸ್ತಾ ಇದ್ರು ಅವರು? ಬೆಳಿಗ್ಗೆ ಹೋದಾಗ ವಿಷಯ ಹೇಳ್ತಿದ್ರು. ಫೋನಲ್ಲಿ? ನಾನು ಅಲ್ಲೇ ಮುಖತಃ ಹೋಗ್ತಿದ್ರಿ ನೀವು? ಮತ್ತೆ ಬೆಂಗಳೂರಲ್ಲಿ ಇಲ್ಲದಿದ್ರೆ ಹೇಗೆ ಹೋಗ್ತಿದ್ರಿ? ರಾತ್ರಿ ಹೋಗಿ ಹೋಗ್ತಿದ್ದು ಬಸ್ಸಲ್ಲಿ. ಹೌದಾ? ಅಷ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಹೋಗಿದ್ರೆ ನಾವು ಅಂತ ಹುಚ್ಚಿತ್ತು ನಿಮ್ಗೆ? ಬೆಳಿಗ್ಗೆ ರಾತ್ರಿ ಹೋಗಿ ಶುಕ್ರವಾರ ಬರ್ತಲ್ಲ, ಅದು ಗುರುವಾರ ಬೆಳಿಗ್ಗೆ ಅಲ್ಲಿ ಇರ್ತಿದ್ದೆ. ಅವರು ಸಂಬಂಧಪಟ್ಟ ಎಡಿಟರ್ಗೆ ಹತ್ರ ಹೋಗ್ಬೇಕಾಯ್ತು ನಾನು. ಅವರು ಇಂಥದ್ದು ವಿಷಯ, ಈಗ ಇಂಥದ್ದು ಶೂ ಬಗ್ಗೆ, ವಿದೇಶಿ ಶೂಗಳು ಎಂಥದ್ದು ಬರ್ತಾ ಇದೆ ಈಗ ಅಂತ, ಅದು ಒಂದು ವಿಷಯ. ಅದಕ್ಕೆ ಸಂಬಂಧಪಟ್ಟೆ ನಾನೊಂದು ಅಲ್ಲೇ ಪ್ರಜಾವಾಣಿಗೆ ನಾನು ಅಲ್ಲಿ ಡ್ರಾಯಿಂಗ್ ಮಾಡೋಕೆ ರಾಸೂರಿ ಇದ್ರು, ಮತ್ತೆ ಇವರು ಚಂದ್ರನಾಥ್ ಆಚಾರ್ಯ ಈ ಕಡೆ ಮನೋಹರಾಚಾರ್ಯ, ಅವರೆಲ್ಲ ರಮೇಶ್ ಇದ್ರ. ಬೆಳಿಗ್ಗೆ ಇಲ್ಲ, ಇವರು ಗುಜ್ಜಾರು ಸಿಕ್ಕ್ಯಾರ ನನಗೆ. ಯಾರು? ಗುಜ್ಜಾರ. ಮತ್ತೆ ರಾಸೂರಿ ಅಂತೂ ನನಗೆ ಹಿಂದೆ ಅದು ನಂದು ಇದು ಹಸು ನಂದು ಹಾಗೆ ಮಾಡಿ ಬಂದಿದ್ದು ನಾನು. ಹೀಗೆ ಭಾರಿ ಸರ್ಕಸ್ ಹೊಡೆದಿದ್ದೀರಿ. ಸರ್ಕಸ್ ಮಾಡಿ ಅವರಿಗೆ ಮತ್ತೂ ಗೊತ್ತಾಗಿಲ್ಲ ನೀವು ಬೆಂಗಳೂರಲ್ಲ ಅಂತ. ಮಾಡಿಕೊಟ್ಟು ಹೋಗ್ತಿದ್ದೆ. ಅವಾಗೆಲ್ಲ ಇದಿರ್ಲಿಲ್ಲ, ಕಂಪ್ಯೂಟರ್ ಮಾಡ್ಬೇಕು ಅಂತೆಲ್ಲ ಇರ್ಲಿಲ್ಲ. ಅಲ್ಲೇ ಬಣ್ಣ ಪೇಪರ್ ಎಲ್ಲ ಕೊಡ್ತಿದ್ರು. ಆ ಸಂಗ್ರಹ ನಿಮ್ಮಲ್ಲಿ ಇದೆಯಾ? ಆ ಸಂಗ್ರಹ ಇದೆಯಾ ನಿಮ್ಮ ಚಿತ್ರಗಳು? ಇದೆ. ಅದು ಎಲ್ಲಿದೆ? ಇಲ್ಲಿಲ್ಲ. ನಿಮಗೆ ಅಲ್ಲಿ ಸಿಗ್ಬೋದು, ಮೋಸ್ಟ್ಲಿ ಆಫೀಸಲ್ಲಿ ಸಿಗ್ಬೋದು. ನಾನು ನಿಮ್ಗೆ ಅವಾಗಲೇ ನೀವು ಬರ್ಬೇಕಾದ್ರೆ ಹೇಳೋಣ ಅಂತಿದ್ದೆ, ಮನೆಗಿಂತ ಆಫೀಸಿಗೆ ಬಂದರೆ ಒಳ್ಳೇದು ಅಂತ. ಮತ್ತೆ ನಿಮ್ಗೆ ಸ್ವಲ್ಪ ಒಂದು ಫ್ಯಾಮಿಲಿ ಬೇಕಲ್ಲ. ಓಕೆ. ಹೋಗೋಣ.